ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿರುವ ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್ನಲ್ಲಿ 19ನೇ G20 ಶೃಂಗಸಭೆ ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದ್ದು ಪ್ರಧಾನಿ ನರೇಂದ್ರ ಮೋದಿ ಶೃಂಗಸಭೆಗೆ ಆಗಮಿಸಿದ್ದಾರೆ. ಸದಸ್ಯ ರಾಷ್ಟ್ರಗಳ ಮುಖ್ಯಸ್ಥರು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಪ್ರತಿನಿಧಿಗಳು ವಿವಿಧ ಸಮಾವೇಶಗಳಲ್ಲಿ ಭಾಗವಹಿಸಲಿದ್ದು ಈ ವರ್ಷದ ಘೋಷಣೆಯ ಆದ್ಯತೆಯ ಕ್ಷೇತ್ರಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಇದಕ್ಕೂ ಮುನ್ನ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ರಿಯೋ ಡಿ ಜನೈರೋಗೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು. ಭಾರತೀಯ ಸಮುದಾಯ ಅವರಿಗೆ ಅದ್ದೂರಿ ಸ್ವಾಗತ ನೀಡಿತು. ಪ್ರಸಕ್ತ G20 ಶೃಂಗಸಭೆ ನ್ಯಾಯ ಮತ್ತು ಸಮರ್ಥನೀಯ ಜಗತ್ತನ್ನು ನಿರ್ಮಿಸುವುದು ಎಂಬ ವಿಷಯದೊಂದಿಗೆ ಆರಂಭವಾಗುತ್ತಿದೆ ಮತ್ತು 2 ದಿನ ನಡೆಯಲಿರುವ ಅಧಿವೇಶನಗಳು ಅದರ ಪ್ರತಿಬಿಂಬವಾಗಿವೆ. ಇಂದು ರಾತ್ರಿ ನಡೆಯುವ ಉದ್ಘಾಟನಾ ಅಧಿವೇಶನದಲ್ಲಿ ಹಸಿವು ಮತ್ತು ಬಡತನದ ನಿವಾರಣೆಗೆ ಜಾಗತಿಕ ಒಕ್ಕೂಟ ಕುರಿತು ಚರ್ಚೆ ನಡೆಯಲಿದ್ದು ಬಳಿಕ ಜಾಗತಿಕ ಆಡಳಿತ ಸಂಸ್ಥೆಗಳ ಸುಧಾರಣೆಗಳು ಕುರಿತಾದ ಅಧಿವೇಶನ ಜರುಗಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವರ್ಷದ ಉಪಕ್ರಮದ ಪ್ರಬಲ ಬೆಂಬಲಿಗರಲ್ಲಿ ಒಬ್ಬರಾಗಿದ್ದು ಉದ್ಘಾಟನಾ ಅಧಿವೇಶನದಲ್ಲಿ ಮಾತನಾಡುವ ನಿರೀಕ್ಷೆ ಇದೆ. अभी देखिए 36 घंटे की ಭಾರತೀಯ ಶರ್ಪಾ ಅಮಿತಾಬ್ ಕಾಂತ್ ಪ್ರತಿಕ್ರಿಯಿಸಿ G20 ಶೃಂಗಸಭೆಯಲ್ಲಿ ಹಸಿವು ಬಡತನದ ವಿರುದ್ಧ ಹೋರಾಡಲು ಜಾಗತಿಕ ಒಕ್ಕೂಟ ರಚನೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮಹತ್ವದ ಮಾತುಕತೆಗಳು ನಡೆಯುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. चर्चा हो चुकी है, क्लाइमेट और जियोपॉलिटिक्स पर चर्चा चल रही है और मेरे विचार से क्लाइमेट पर हम लोग को बड़े रिस्पॉन्सिबली काम करना है क्योंकि हाई लेवल प्रिंसिपल्स पर काम करना है क्योंकि COP29 चल रही है बाकू में और कुछ ऐसा काम नहीं करना चाहिए जिससे कि वहाँ किसी तरह का जो बड़े जोर के डिटेल डेलिब्रेशंस चल रहे हैं उस पर न इम्पैक्ट हो.